ಆದರೆ ನನಗೊಂದು ಮನಸ್ಸಿನ ನೋವಿನ ಸಂಗತಿ ಏನು ಅಂತಂದರೆ ಈ ಟೈಮ್ದೊಳಗೆ ಬಿ ಜೆ ಪಿಯವರು ರಾಜಕಾರಣ ಮಾಡೋಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ನಿನ್ನೆ ಜಗದೀಶ್ ಶೆಟ್ಟರು ಹಿರಿಯ ಒಬ್ಬರು ರಾಜಕಾರಣಿಗಳು, ಮಾಜಿ ಮುಖ್ಯಮಂತ್ರಿಗಳಾದಂಥವ್ರು, ನಾನು ಹಿಂಗೆ ರಾಜಕಾರಣ ಮಾಡೋಕ್ಕೆ ಹೋದರೆ ಟಿ ಬಿ ಬೋರ್ಡು ಯಾರು ಕಂಟ್ರೋಲ್ನಾಗಿದೆ ಅವ್ರನ್ನ ಕ್ವಶನ್ ಮಾಡಲೆ ನಾನು. ಹಾಂ, ಯಾರು ಕಂಟ್ರೋಲ್ನಾಗಿದೆ? ಕೇಂದ್ರ ಸರ್ಕಾರದ ಕಂಟ್ರೋಲ್ನಾಗಿದೆಯಲ್ಲ. ನಾವು ಕನಿಷ್ಠ 8ರಿಂದ 10 ಸತೆ ಈಗಾಗಲೇ 1 ವರ್ಷದೊಳಗೆ ನಾವು 3ರಿಂದ 4 ಸತಿ ನಾವು ಪತ್ರ ಬರೆದಿದ್ದೀವಿ. ಸೆಕ್ರೆಟ್ರಿಗಳನ್ನು ಆಂಧ್ರ, ತೆಲಂಗಾಣ, ಕರ್ನಾಟಕದವ್ರನ್ನ ಬಿಟ್ಟು ಬೇರೆ ರಾಜ್ಯದವ್ರನ್ನ ಸೆಕ್ರೆಟ್ರಿ ಮಾಡಂತಂದು. ಇವ್ರ ವೈಫಲ್ಯಗಳನ್ನು ಹೇಳೋದು ಬೇಡ. ನನಗೆ ರಾಜಕಾರಣ ಮಾಡೋಂಥ ಇಷ್ಟ ಇಲ್ಲ. ನನಗೆ ನನ್ನ ರೈತರು ಹಿತ ಕಾಪಾಡಬೇಕಾಗಿದೆ, ನಮ್ಮ ಡ್ಯಾಮಿನ ಹಿತ ಕಾಪಾಡಬೇಕಾಗಿದೆ. ಸುಮ್ಮ ಬರೋದು ರಾಜ್ಯ ಸರ್ಕಾರದ ವೈಫಲ್ಯ. ಏನು ವೈಫಲ್ಯ? ಏನು ಮಾಡಿದಿರಿ ಹಿಂದೆ? ಪ್ರತಿ ಸತೆ ಟಿ ಬಿ ಡ್ಯಾಮ್ಗೆ ಮೇಂಟೆನೆನ್ಸ್ಗೆ ರಾಜ್ಯ ಸರ್ಕಾರನೇ ದುಡ್ಡು ಕೊಡೋದು. ಅವ್ರು ಎಷ್ಟು ಕೇಳ್ತಾರೆ ಅಷ್ಟು ಕೊಡ್ತೀವಿ. ಕೇಂದ್ರ ಸರ್ಕಾರ ಮಾಡಬೇಕಾಗಿತ್ತಲ್ಲ. ಒಂದು ಕಡೆ ಜೋಶಿಯವ್ರು ಮಾತಾಡ್ತಾರೆ, ಒಂದು ಕಡೆ ಇವರು ಯಾರೋ ಜಗದೀಶ್ ಶೆಟ್ಟರು ಮಾತಾಡ್ತಾರೆ, ಇನ್ನೊಂದು ಕಡೆ ಜನಾರ್ದನ್ ರೆಡ್ಡಿ ಅವ್ರು ಮಾತಾಡ್ತಾರೆ. ಏನು ಜನಾರ್ದನ್ ರೆಡ್ಡಿಗೆ ಏನು ಗೊತ್ತಿದೆ? ಯಾವ ಕಾಂಟ್ರಾಕ್ಟರ್ ಕೊಟ್ಟರು, ಯಾವ ಗುತ್ತಿಗೆದಾರ ಕೊಟ್ಟರು, ಏನು ಕೇಳಿ ಕೇಂದ್ರ ಸರ್ಕಾರಕ್ಕೆ. ಡ್ಯಾಮೇನೇ ಕಂಟ್ರೋಲ್ ಮಾಡೋಂಥ ಶಕ್ತಿ ಬಿ ಜೆ ಪಿಗಿದೆಯಲ್ಲಪ್ಪ, ಪುಣ್ಯಾತ್ಮರೇ. ಹೋಗಿ ಕೇಳಿ. ರಾಜ್ಯ ಸರ್ಕಾರ ಹೊಣೆ ಮಾಡೋದೇ ತಪ್ಪು ಅಂತ ನಾನು ಹೇಳೋದು ನೋಡ್ರಿ, ನಿರ್ವಹಣೆ ವಿಚಾರದೊಳಗೆ, ಡ್ಯಾಮಿನ ವಿಚಾರದೊಳಗೆ ಯಾರೂ ರಾಜಕಾರಣ ಮಾಡೋಲ್ಲ. ನಾವು ಯಾವ ಪಾರ್ಟಿ ಇದ್ದರೂ ರಾಜಕಾರಣ ಮಾಡೋಲ್ಲ. ನಮ್ದು ಏನು ಬೇಕಾಗೈತೆ? ನಮ್ಮ ರೈತರು ಹಿತ ಬೇಕಾಗೈತೆ. ನಾವೇನು ಬಂದು ಇದು ಮಾಡಿದ್ವಾ? ಆಯಿತು, ಮೇಂಟೆನೆನ್ಸ್ ವಿಷಯದೊಳಗೆ ಯಾರು ಮಾಡೋದು? ರಾಜ್ಯ ಸರ್ಕಾರ ಮಾಡುತ್ತಾ? ಟಿ ಬಿ ಬೋರ್ಡ್ನವ್ರು ಮಾಡ್ತಾರಲ್ಲ. ನಾನು ಇವತ್ತು ಆಯ್ತಪ್ಪ, ಈಗೂ ನಿಮ್ಗೆ ಕಾಲ ಮಿಂಚಿಲ್ಲ. ಕೇಂದ್ರ ಸರ್ಕಾರಕ್ಕೆ ಹೋಗಿ ಮೋದಿಯವ್ರಿಗೆ ಹೇಳಿ, ಡ್ಯಾಮ್ ನಿರ್ವಹಣೆ ಅಂತ ವಿಚಾರದೊಳಗೆ ಅದಕ್ಕೊಂದು ಟೀಮ್ ರಚನೆ ಮಾಡಿ. ಯಾಕೆ ಈಗ ಆರೋಪ ಮಾಡೋದ್ರೊಳಗೆ ರೀತಿ ನೀತಿಗಳು ಅದಾವೆ. ನಾವು ನಮ್ಮ ಅಧಿಕಾರಿಗಳನ್ನು ಅವ್ರ ಮ್ಯಾಗ ಆ್ಯಕ್ಷನ್ ತೋರಿ. ಸರಿ ಸ್ವಾಮಿ, ಟಿ ಬಿ ಡ್ಯಾಮ್ ಮೇಂಟೈನ್ ಮಾಡೋದು ಟಿ ಬಿ ಡ್ಯಾಮ್ನವರು, ಅದು ಕೇಂದ್ರ ಸರ್ಕಾರ ಅಧೀನದೊಳಗಿದೆ. ಅದು ನಿಮಗೆಲ್ಲ ಗೊತ್ತಿಲ್ವಾ? ಏನು ನಿಮಗೆ ಮಾಧ್ಯಮದವ್ರಿಗೆ ಎಲ್ಲರಿಗೂ ಗೊತ್ತಿದೆ. ನಾನು ಹೇಳ್ತಾ ಇರೋದು, ನನ್ನ ವಿನಂತಿ, ಇದಕ್ಕೆ ನಮಗೆ ಕೋಆಪ್ರೇಷನ್ ಮಾಡಿ. ನಮಗೆ ಬೇಕಾಗಿದ್ದು ರೈತರ ಹಿತ, ನಮಗೆ ಬೇಕಾಗಿದ್ದು ಡ್ಯಾಮಿನ ಹಿತ. ಅದಕ್ಕೇನಾದರೂ ಬಂದು ನೀವು ನೋಡ್ತಿರಲ್ಲ, ಒಳ್ಳೆ ಸಲಹೆ ಕೊಟ್ಟು ಹೋಗ್ರಿ ನಮಗೆ. ಆ ಸಲಹೆ ಸ್ವೀಕಾರ ಮಾಡ್ತೀವಿ ಡೆಫಿನೆಟ್ಲಿ, ನಿಶ್ಚಿತವಾಗಲ್ಲ.